ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ದಿಢೀರಾಗಿ ಸಬ್ಬಕ್ಕಿ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಈ ರೀತಿ ಮಾಡಿರೋ ಸಬ್ಬಕ್ಕಿ ಇಡ್ಲಿ ತುಂಬಾ ಸಾಫ್ಟಾಗಿರುತ್ತೆ. ಸಬ್ಬಕ್ಕಿ ಪಿಚ ಪಿಚ ಅಂತಿರಲ್ಲ, ಅಂಟ್ತಿರಲ್ಲ. ನೋಡಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸಬ್ಬಕ್ಕಿ ಇಡ್ಲಿ ಅಂತ. ಹಾಗಾದರೆ ಈ ಸಬ್ಬಕ್ಕಿ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಸಬ್ಬಕ್ಕಿ ಇಡ್ಲಿ ಮಾಡೋಕ್ಕೆ ಹಿಂದಿನ ರಾತ್ರಿನೇ ಸಬ್ಬಕ್ಕಿ ನೆನೆಸಬೇಕು ಅಂತಿಲ್ಲ. ರವೆನ ಚೆನ್ನಾಗಿ ಹುರ್ಕೊಳ್ಳೋ ಅವಶ್ಯಕತೆಯೂ ಇರೋಲ್ಲ. 25ರಿಂದ 30 ನಿಮಿಷದಲ್ಲಿ ಇಡ್ಲಿ ರೆಡಿಯಾಗಿ ಹೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ. ಸಬ್ಬಕ್ಕಿ ಇಡ್ಲಿ ಮಾಡೋಕ್ಕೆ ಅರ್ಧ ಕಪ್ ಸಬ್ಬಕ್ಕಿ ತೊಗೊಂಡಿದ್ದೀನಿ. ನೋಡಬಹುದು ಇಲ್ಲಿ ನಾನು ಸಣ್ಣ ಸಬ್ಬಕ್ಕಿ ತೊಗೊಂಡಿದ್ದೀನಿ. ನಾರ್ಮಲ್ ಸಬ್ಬಕ್ಕಿನೇ, ಬಟ್ ಸೈಜ್ ಸಣ್ಣದಾಗಿದೆ. ಇದು ನೈಲನ್ ಸಬ್ಬಕ್ಕಿ ಅಲ್ಲ, ನಾರ್ಮಲ್ ಸಬ್ಬಕ್ಕಿನೇ, ಆದರೆ ಸೈಜ್ ಸಣ್ಣದಾಗಿದೆ. ಈ ಸಬ್ಬಕ್ಕಿ ಸಿಗಲಿಲ್ಲ ಅಂದರೆ ನಾರ್ಮಲ್ ದೊಡ್ಡದಾಗಿರೋ ಸಬ್ಬಕ್ಕಿನೇ ಯೂಸ್ ಮಾಡಬಹುದು. ಸಬ್ಬಕ್ಕಿನ ನೀರಲ್ಲಿ 1-2 ಸರ್ತಿ ಚೆನ್ನಾಗಿ ತೊಳ್ಕೊಳ್ಳೋಣ, ಅದರಲ್ಲಿರೋ ವಾಸನೆ ಎಲ್ಲ ಹೋಗೋ ಹಾಗೆ. ತೊಳೆದಿಟ್ಕೊಂಡಿರೋ ಅರ್ಧ ಕಪ್ ಸಬ್ಬಕ್ಕಿಗೆ ಅರ್ಧ ಕಪ್ ಬಿಸಿ ಬಿಸಿ ನೀರು, ಅಂದರೆ ಕುದಿತಿರೋ ನೀರನ್ನ ಅರ್ಧ ಕಪ್ ಹಾಕ್ಕೊಳ್ಳೋಣ. ಸೊ ಅರ್ಧ ಕಪ್ ಸಬ್ಬಕ್ಕಿಗೆ ಅರ್ಧ ಕಪ್ ತುಂಬ ಬಿಸಿಯಾಗಿರೋ ನೀರು ಹಾಕ್ಕೊಂಡು 15 ನಿಮಿಷ ಸಬ್ಬಕ್ಕಿನ ರೆಸ್ಟ್ ಮಾಡೋಕ್ಕಿಡೋಣ. ಈಗ ನಾವು ಬಿಸಿ ನೀರಲ್ಲಿ ಸಬ್ಬಕ್ಕಿನ ನೆನೆಸಿಡೋದ್ರಿಂದ 15 ನಿಮಿಷದಲ್ಲೇ ಸಬ್ಬಕ್ಕಿ ಸಾಫ್ಟ್ ಆಗೋಗುತ್ತೆ. ಈಗ ಒಗ್ಗರಣೆಗೆ ಬಾಣಲೆ ಬಿಸಿ ಆದಮೇಲೆ 5ರಿಂದ 6 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಈ ಇಡ್ಲಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ರವೆ ಹಾಕಿದ್ಮೇಲೆ ರವಾದ ಮೇಲೆಲ್ಲ ಎಣ್ಣೆ ಕೋಟ್ ಆದರೆ ಎಷ್ಟು ಚೆನ್ನಾಗಿ ಕೋಟ್ ಆಗುತ್ತೆ ಅಷ್ಟೇ ಸಾಫ್ಟಾಗಿ ಇಡ್ಲಿ ಬರುತ್ತೆ. ಒಗ್ಗರಣೆಗೆ 1 ಚಮಚ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯೋಕ್ಕೆ ಶುರು ಆದಮೇಲೆ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ ಹಾಕಿ ಲೈಟಾಗಿ, ಸ್ವಲ್ಪ ತುಂಬ ಜಾಸ್ತಿ ಕಲರ್ ಬೇಡ, ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಕಾಳುಗಳದ್ದು ಕಲರ್ ಚೇಂಜ್ ಆಗ್ತಿದೆ ಅನ್ನುವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ 1-2 ಸೆಕೆಂಡ್ ಬಾಡಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಈಗ ಈ ಒಗ್ಗರಣೆಗೆ 1 ಕಪ್ ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ ಹೇಳ್ತೀವಲ್ಲ ಆ ರವೆ ಹಾಕಿ ಚೆನ್ನಾಗಿ ರವಾಗೆಲ್ಲ ಎಣ್ಣೆ ಕೋಟ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಎಲ್ಲ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಈ ಒಗ್ಗರಣೆ ರವಾನ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕಿಡೋಣ. 15 ನಿಮಿಷ ಆಗಿದೆ ಸಬ್ಬಕ್ಕಿನ ಸೋಕ್ ಮಾಡೋಕ್ಕಿಟ್ಟು. ನೋಡ್ಬೋದು ಸಬ್ಬಕ್ಕಿ ಸಾಕಷ್ಟು ಸಾಫ್ಟ್ ಆಗಿದೆ, ಆದರೆ ಅದು ಡಬಲ್ ಸೈಜ್ ಆಗಿಲ್ಲ, ನೀರೆಲ್ಲ ಹಾಗೇ ಇದೆ. ಆದರೆ ಸಬ್ಬಕ್ಕಿ ಅಂತೂ ಫುಲ್ ಸಾಫ್ಟ್ ಆಗಿದೆ. ಈ ಕಡೆ ರವಾನು ರೆಸ್ಟ್ ಮಾಡೋಕ್ಕಿಟ್ಟು 10 ನಿಮಿಷ ಆಗಿದೆ. ಈಗ ಈ ರವಕ್ಕೆ ನೆನೆಸಿಟ್ಕೊಂಡಿರೋ ಅರ್ಧ ಕಪ್ ಸಬ್ಬಕ್ಕಿ, 1 ಕಪ್ ಮೊಸರು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, 1/4 ಚಮಚ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಇವತ್ತು ಈ ಸಬ್ಬಕ್ಕಿ ಇಡ್ಲಿಗೆ ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಯಾವುದೇ ತರಕಾರಿ ಬೇಕಾದರೂ ಹಾಕೋಬಹುದು. ತುರಿದಿರೋ ಕ್ಯಾರೆಟ್ ಹಾಕೋಬಹುದು, ಸಣ್ಣದಾಗಿ ಕಟ್ ಮಾಡಿರೋ ಸಬ್ಬಸಿಗೆ ಸೊಪ್ಪು ಹಾಕೋಬಹುದು, ಈರುಳ್ಳಿ ಹಾಕೋಬಹುದು, ಹಸಿರು ಮೆಣಸಿನ್ಕಾಯಿ ಏನು ಬೇಕಾದರೂ ಹಾಕೋಬಹುದು. ನಾನಿಲ್ಲಿ ಸಿಂಪಲ್ಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ತಿದ್ದೀನಿ. ನೀವು ನಿಮ್ಗೆ ಏನು ತರಕಾರಿ ಬೇಕು ಇಷ್ಟ ಬಂದಿದ್ದು ಹಾಕೋಬಹುದು. ಸಬ್ಬಕ್ಕಿ ರವೆ ಜೊತೆ ಮೊಸರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಮಿಕ್ಸ್ಚರ್ನ ಇನ್ನೊಂದು 10 ನಿಮಿಷ ರೆಸ್ಟ್ ಮಾಡೋಕ್ಕಿಡೋಣ. 10 ನಿಮಿಷ ಆಗಿದೆ. ರವೆ ಸಬ್ಬಕ್ಕಿ ಎಲ್ಲ ಮೊಸರನ್ನ ಚೆನ್ನಾಗಿ ಹೀರ್ಕೊಂಡು ಬ್ಯಾಟರ್ ಸ್ವಲ್ಪ ತಿಕ್ಕಾಗಿದೆ. ಈಗ ಇದಕ್ಕೆ 1/4 ಚಮಚ ಅಡುಗೆ ಸೋಡಾ ಬೇಡ ಅನ್ನೋರು 1 ಗ್ರೀನ್ ಕಲರ್ ಇನೋ ಪ್ಯಾಕೆಟ್ ಫುಲ್ ಹಾಕೋಬಹುದು. ಅಡುಗೆ ಸೋಡಾದ ಮೇಲೆ 1-2 ಸ್ಪೂನ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಅಡುಗೆ ಸೋಡಾ ಹಾಕಿದ ಮೇಲೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅಡುಗೆ ಸೋಡಾ ಎಲ್ಲ ಕಡೆ ಚೆನ್ನಾಗಿ ಕರಗಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನೋಡ್ಬೋದು ರವೆ ಮತ್ತು ಸಬ್ಬಕ್ಕಿ ಮಿಕ್ಸರ್ ಸ್ವಲ್ಪ ಗಟ್ಟಿ ಇದೆ, ಆದ್ದರಿಂದ ಇದಕ್ಕೆ 3ರಿಂದ 4 ಚಮಚ ನೀರು ಹಾಕಿ ಇಡ್ಲಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಟ್ಟಿಗೆ ಜಾಸ್ತಿ ನೀರು ಹಾಕೋಬೇಡಿ, 1 ಚಮಚ 2 ಚಮಚ ಹಾಕ್ಕೊಂಡೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಡ್ಲಿ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು, ಅಲ್ಲಿ ತನಕ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಬಹುದು ಹಿಟ್ಟು ಈ ಹದಕ್ಕಿದ್ರೆ ಆಯಿತು. ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ಸವರಿ ಇಡ್ಲಿ ಪ್ಲೇಟ್ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದೇ ಟೈಮಲ್ಲಿ ಇಡ್ಲಿ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ನೀರನ್ನ ಕುದಿಸ್ಕೊಳ್ಳೋಕೆ ಇಟ್ಕೊಳ್ಳೋಣ. ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಸಬ್ಬಕ್ಕಿ ಇಡ್ಲಿ ಹಿಟ್ಟನ್ನ ಎಲ್ಲ ಇಡ್ಲಿ ಪ್ಲೇಟಿಗೂ ಹಾಕ್ಕೊಳ್ಳೋಣ. ನೀರು ಚೆನ್ನಾಗಿ ಕುದೀತಿದೆ. ಇಡ್ಲಿ ಪ್ಲೇಟ್ಗಳನ್ನೆಲ್ಲ ಇಡ್ಲಿ ಪಾತ್ರೆಯಲ್ಲಿಟ್ಟು ಮುಚ್ಚಳ ಮುಚ್ಚಿ 10ರಿಂದ 12 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಸಬ್ಬಕ್ಕಿ ಇಡ್ಲಿ ಬೇಯೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. 12 ನಿಮಿಷ ಆಗಿದೆ, ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇಡ್ಲಿ ಪ್ಲೇಟ್ನ ಹೊರಗಡೆ ತೆಗೆದಿಟ್ಟು ಒಂದು 5 ನಿಮಿಷ ಇಡ್ಲಿನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. 5 ನಿಮಿಷ ಇಡ್ಲಿನ ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಟಿದ್ದೀವಿ. ಕೈಯಿಂದ ಮುಟ್ಟಿದರೆ ಯಾವುದೇ ಇಡ್ಲಿ ಕೈಗೆ ಅಂಟ್ಕೋತಿಲ್ಲ. 1 ಸ್ಪೂನ್ನ ತಣ್ಣೀರಲ್ಲಿ ಡಿಪ್ ಮಾಡಿ ಇಡ್ಲಿನೆಲ್ಲ ಡಿಮೋಲ್ಡ್ ಮಾಡ್ಕೊಳ್ಳೋಣ. ಇಡ್ಲಿನ ತುಂಬ ಬಿಸಿ ಇರುವಾಗಲೇ ತೆಗಿಯೋಕ್ಕೆ ಹೋದರೆ ಇಡ್ಲಿ ಪಿಚಿ ಪಿಚಿಯಾಗಿ
ಕರೆಕ್ಟಾಗಿ ನೀಟಾಗಿ ಬರಲ್ಲ. ಸ್ವಲ್ಪ ತಣ್ಣಗಾದಮೇಲೆ, ಅಂದರೆ ತುಂಬ ತಣ್ಣಗಲ್ಲ, ಸ್ವಲ್ಪ ಬೆಚ್ಚಗಿರುವಾಗ ತೆಗೆದ್ರೆ ಕ್ಲೀನಾಗಿ ನೀಟಾಗಿ ಪ್ಲೇಟಿಂದ ಹೊರಗಡೆ ಬರುತ್ತೆ. ಸಖತ್ ಟೇಸ್ಟಿಯಾಗಿರೋ, ಸಾಫ್ಟಾಗಿರೋ, ಸ್ವಲ್ಪನೂ ಪಿಚ ಪಿಚ ಅಂತ ಅಂಟದೇ ಇರೋ ಅಂಥ ಸಬ್ಬಕ್ಕಿ ಇಡ್ಲಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.